3 ಡಿಫ್ರೆಂಟ್ ರುಚಿ ಇರುವಂಥ ತೆಂಗಿನಕಾಯಿ ಚಟ್ನಿಗಳನ್ನು ಮಾಡ್ತಾಯಿದ್ದೀನಿ. ಒಂದೊಂದು ವೆರೈಟಿನೂ ಒಂದೊಂದು ರುಚಿ ಇರುತ್ತೆ. ಎಲ್ಲ ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಇದನ್ನು ಬಳಸ್ಬೋದು. ನಾಳೆ ಏನು ಚಟ್ನಿ ಮಾಡಬೇಕು ಅನ್ನೋ ಸಮಸ್ಯೆ ಬೇಡ. 3 ಥರ ಚಟ್ನಿನೂ ಒಂದೊಂದು ಸಾರಿ ಮಾಡ್ಬೋದು. ಕಾಯಿ ಚಟ್ನಿಲೂ ತುಂಬ ವೆರೈಟೀಸ್ ಮಾಡ್ತಾರೆ. ನಾನು ಇವತ್ತು 3 ಥರ ವೆರೈಟೀಸ್ ತೋರಿಸ್ತಾ ಇದ್ದೀನಿ. ಇದು ಹಳ್ಳಿ ವೆರೈಟಿ ಕಾಯಿ ಚಟ್ನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: 2 ಟೊಮೊಟೊ ಕಾಯಿ, 4-5 ಹಸಿಮೆಣಸಿನಕಾಯಿ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ, ತೆಂಗಿನಕಾಯಿ ಪೀಸು. ಈಗ ಹಂಚಿಟ್ಟು ಟೊಮೊಟೊ ಕಾಯಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹುರ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಸ್ಮೂತ್ ಆಗಂಗೆ ಹುರಿಯೋಣ. ಇದು ಹುರಿದ್ರೆ ತುಂಬ ರುಚಿಯಾಗೂ ಇರುತ್ತೆ. ಆಮೇಲೆ ಹಸಿಮೆಣಸಿನಕಾಯಿ, ಟೊಮೊಟೊ ಹುರಿಯೋದ್ರಿಂದ ಸ್ಮೂತಾಗಿ ರುಚಿ ಕೊಡುತ್ತೆ. ಒಂಥರ ಚಟ್ನಿ ರುಚಿ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಲೆಲ್ಲ ಕಾಯಿ ಚಟ್ನಿನೇ ಇದೇ ಥರ ಮಾಡ್ತಾಯಿದ್ರು. ಇದನ್ನು ಹುರಿದು ಹಾಕೇ ಮಾಡೋರು. ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ದೋಸೆ, ಇಡ್ಲಿ, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಕಾಯಿ, ಹಸಿಮೆಣಸಿನಕಾಯಿ ಹುರಿದಿದೆ. ಈಗ ಮಿಕ್ಸಿ ಜಾರಿಗೆ ಹಾಕೋಣ. ತೆಂಗಿನಕಾಯಿ ಪೀಸು, ಟೊಮೊಟೊ, ಹಸಿಮೆಣಸಿನಕಾಯಿ ಎಲ್ಲ ಹುರಿದಿಟ್ಟಿದ್ದೀವಲ್ಲ ಅದನ್ನೆಲ್ಲ ಹಾಕೋಣ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡೋಣ. ನೋಡಿ, ರುಚಿಯಾದ ಕಾಯಿ ಚಟ್ನಿ ರೆಡಿ ಆಯಿತು. ಈಗ ಹಳ್ಳಿ ಚಟ್ನಿ ಆಗಿರೋದ್ರಿಂದ ಇದಕ್ಕೇನು ಒಗ್ಗರಣೆ ಹಾಕೋದು ಬೇಡ. ಪಾತ್ರೆಗೆ ಹಾಕೋಣ. ಇದು ತುಂಬ ಗಟ್ಟಿ ಇರೋದೇನು ಬೇಡ, ಮೀಡಿಯಮ್ ಆಗಿದ್ರೆ ಸಾಕು. ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೋಣ. ನೋಡಿ, ಹಳ್ಳಿ ಸ್ಟೈಲ್ ಚಟ್ನಿ ರೆಡಿ ಆಯಿತು. ಈಗ ಇನ್ನೊಂದು ಕೆಂಪು ಚಟ್ನಿ ಮಾಡೋಣ. ಇದನ್ನು ತಾಲಿಪೆಟ್ಟಿಗೆ, ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಹುರ್ಗಡ್ಲೆ, ಶೇಂಗಾ ಬೀಜ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಕರಿಬೇವು, ಕಾಯಿ ಪೀಸಸ್. ಶೇಂಗಾ ಬೀಜನ ಹುರ್ಕೊಳ್ಳೋಣ. ಲೈಟಾಗಿ ಹುರ್ಕೊಂಡ್ಮೇಲೆ ಸಿಪ್ಪೆ ಬಿಡೋವರೆಗೂ ಹುರ್ಕೊಳ್ಳೋಣ. ಜೊತೆಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಗರಿ ಗರಿಯಾಗಂಗೆ ಹುರಿಯೋಣ. ಈ ಥರ ಕೆಂಪು ಚಟ್ನಿನ ಹೋಟ್ಲುಗಳಲ್ಲೂ ಕೊಡ್ತಾರೆ. 2 ಥರ ಚಟ್ನಿ ಕೊಡ್ತಾರಲ್ಲ, ಬಿಳಿ ಚಟ್ನಿ, ಕೆಂಪು ಚಟ್ನಿ, ಆವಾಗ ಈ ಥರದ್ದು ಕೊಟ್ಟಿರ್ತಾರೆ. ಈಗ ಒಂದೆಷ್ಟು ಕರಿಬೇವು ಹಾಕೋಣ. ಈಗೆಲ್ಲ ಚೆನ್ನಾಗಿ ಹುರಿದಿದೆ. ಈಗ ಹುಣಸೆ ಹಣ್ಣು ಹಾಕೋಣ ಸ್ವಲ್ಪ. ಅಂದರೆ ಈಗೆಲ್ಲ ಸ್ಟವ್ ಆಫ್ ಮಾಡಿದ್ದೀನಿ. ಹುಣಸೆ ಹಣ್ಣು, ಹಸಿ ಶುಂಠಿ, ಕಾಯಿ ಪೀಸು, ಹುರ್ಗಡ್ಲೆ, ಸ್ವಲ್ಪ ಹುರ್ಗಡ್ಲೆ, ಕಾಯಿ ಚಟ್ನಿ ಎಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಆಫ್ ಮಾಡಿದೆ. ಸುಮ್ಮನೆ ಇಲ್ಲೇ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಎಲ್ಲ ಹಾಕಿ ಕೈಯಾಡಿದ್ದೀನಿ. ಚಟ್ನಿ ರುಚಿ ಹೆಚ್ಚಿಸೋಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡೋಣ. ಈ ಚಟ್ನಿನೂ ಇಡ್ಲಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಮೇಯ್ನಾಗಿ ಚೆನ್ನಾಗಾಗುತ್ತೆ. ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡೋಣ. ಟ್ರಾನ್ಸ್ಫರ್ ಮಾಡಿ ಮಿಕ್ಸಿ ಮಾಡೋಣ. ಕಾಯಿ ಚಟ್ನಿಲಿ ಇನ್ನೂ ತುಂಬ ವೆರೈಟಿಗಳು ಮಾಡ್ಬೋದು. ಚಟ್ನಿ ಯಾವಾಗಲೂ ಬಿಸಿ ಇರುವಾಗ ರುಬ್ಬಾರ್ದು, ಸ್ವಲ್ಪ ಆರಿದ ಮೇಲೆ ರುಬ್ಬಬೇಕು. ಯಾಕೆಂದರೆ ಬಿಸಿ ಇದ್ದರೆ ಬೇಗ ಹಳಸೋಗುತ್ತೆ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಣ. ಚಟ್ನಿನ ಮಿಕ್ಸಿಲಿ ರನ್ ಮಾಡಿದ್ದೀನಿ. ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ, ಕೆಂಪು ಚಟ್ನಿ ರೆಡಿ ಆಗಿದೆ. ತುಂಬ ರುಚಿಯಾದ ಕೆಂಪು ಚಟ್ನಿ. ಇದಕ್ಕೆ ಒಗ್ಗರಣೆ ಹಾಕೋಣ. 1 ಸ್ಪೂನ್ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸಿನಕಾಯಿ. ಇದು ತುಂಬ ರುಚಿಯಾಗಿರುತ್ತೆ. ಕಡಲೆಬೇಳೆ ಸಿಕ್ಕರೆ ಬಾಯಿಗೆ ಕಟ್ಟಮ್ ಅಂತ ತುಂಬ ರುಚಿ ಅನಿಸುತ್ತೆ, ಚೆನ್ನಾಗಿರುತ್ತೆ. ಈ ಥರನೂ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಒಗ್ಗರಣೆ ರೆಡಿಯಾಗಿದೆ, ಹಾಕೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚಟ್ನಿ ರೆಡಿ ಆಯಿತು. 2ನೇ ವೆರೈಟಿ ಕೆಂಪು ಕಾಯಿ ಚಟ್ನಿ ರೆಡಿ ಆಯಿತು. ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಬೋದು. ಇಡ್ಲಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಇದನ್ನು. ಯಾಕೆ ಅಂದರೆ ಕಡಲೆಬೇಳೆ ಹಾಕಿರುತ್ತಲ್ಲ, ಚೆನ್ನಾಗಿರುತ್ತೆ. ಈಗ 3ನೇ ವೆರೈಟಿ ಬಿಳಿ ಕಾಯಿ ಚಟ್ನಿ ಮಾಡೋಣ. ಅದಕ್ಕೆ ಕುದಿಯೋ ನೀರಿಗೆ ಹಸಿಮೆಣಸಿನಕಾಯಿ ಹಾಕೋಣ. ಈ ಥರ ಮಾಡೋದ್ರಿಂದ ಮೆಣಸಿಕಾಯಿ ಸ್ವಲ್ಪ ಬಿಳಿ ಆಗುತ್ತೆ. ಈಗ ಮಿಕ್ಸಿ ಜಾರಿಗೆ ಕಾಯಿ ಚೂರು, ನಾನು ಕಾಯಿ ಚೂರನ್ನು ಸೀಳಿ ಹಾಕಿದ್ದೀನಿ. ಹಸಿ ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ಬೇಯಿಸಿದ್ವಲ್ಲ ಅದು. ಖಾರ ಇಷ್ಟ ಆಗೋರು ಜಾಸ್ತಿ ಹಾಕ್ರಿ. ನಾನು 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಚಟ್ನಿ ಮಾಡಿರೋದ್ರಿ. ಈ ಚಟ್ನಿಗೆ ಕೊತ್ತಂಬರಿ, ಕರಿಬೇವು ಏನೂ ಹಾಕಬಾರ್ದು. ನೋಡಿ, ಎಷ್ಟು ಚೆನ್ನಾಗಿರೋ ಬಿಳಿ ಚಟ್ನಿ ರೆಡಿಯಾಗಿದೆ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಬರೀ ಕಾಯಿ ಇರುತ್ತಲ್ಲ, ಎಕ್ಸ್ಟ್ರಾ ರುಚಿ ಬರುತ್ತೆ ನೋಡಿ. ಈಗ ಬೌಲಿಗೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಈ ಚಟ್ನಿ. ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೋಣ. ನೋಡಿ, ಚಟ್ನಿ ರೆಡಿ. ಬಿಳಿ ಕಾಯಿ ಚಟ್ನಿ. ಇದು ಇಡ್ಲಿ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡೋಕ್ಕೂ ಅಷ್ಟು ಖುಷಿ ಆಗುತ್ತೆ ಚಟ್ನಿ. ಬಿಳಿಕಾಯಿ ಚಟ್ನಿಗೆ ಒಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿದ್ರಂತೂ ಸೂಪರಾಗಿರುತ್ತೆ. 1 ಸ್ಪೂನ್ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಅಷ್ಟೇ ಸಾಕು. ಇದಕ್ಕೆ ತುಂಬ ಜಾಸ್ತಿ ಏನೇನೋ ಹಾಕೋದು ಬೇಡ. 4 ಎಲೆ ಕರಿಬೇವನ್ನು ಕಟ್ ಮಾಡಿ ಹಾಕೋಣ. ನೋಡಿ, ಇಷ್ಟೇ ಸಾಕು, ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಒಗ್ಗರಣೆ ಹಾಕಿದ ಮೇಲಂತೂ ಚಟ್ನಿ ಸೂಪರಾಗಿ ಕಾಣ್ತಾ ಇದೆ. ಇದನ್ನು ಬಿಳಿ ಚಟ್ನಿ ರೆಡಿ. ಈಗ ನಾನು ಇದನ್ನು ಬಿಳಿ ಪಡ್ಡಿನ ಜೊತೆ ಮಾಡಿದ್ದೆ. ಅವಲಕ್ಕಿ ರವೆ ಬಳಸಿ ಇನ್ಸ್ಟೆಂಟ್ ಪಡ್ ಮಾಡಿದ್ದೆ. ಪಡ್ಡಿನ ಜೊತೆ ಸರ್ವ್ ಮಾಡಿದ್ದೆ. ಈಗ
ಕೆಂಪು ಚಟ್ನಿ ಮತ್ತು ಹಳ್ಳಿ ಸ್ಟೈಲ್ ಕಾಯಿ ಚಟ್ನಿ ಎಲ್ಲದೂ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಕಾಮೆಂಟ್ ಮಾಡಿ. ನಾನು ಮಾಡಿರೋ ಚಟ್ನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.